ಬೆಂಗಳೂರಿನ ಕೋಲೆ ಬಸವನ ಕಿತ್ತಾಟದಿಂದ ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾನೆ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಬೈಕ್ ಸವಾರ. ಕೋಲೆ ಬಸವ ಹೊಡೆದ ಡಿಚ್ಚಿಗೆ ಕ್ಯಾಂಟರ್ ಕೆಳಗೆ ಬಿದ್ದಿದ್ದಾನೆ ಬೈಕ್ ಸವಾರ. ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಬೈಕ್ ಸವಾರ. ಇನ್ನೇನು ಜಸ್ಟ್ ಮಿಸ್. ಕೋಲೆ ಬಸವ ಹೊಡೆದಂತ ಡಿಚ್ಚಿಗೆ ಕ್ಯಾಂಟರ್ ಕೆಳಗೆ ಬೈಕ್ ಸವಾರ ಬಿದ್ದು ಹೋಗಿದ್ದಾನೆ. ಅದೃಷ್ಟವಶಾತ್ ಕ್ಯಾಂಟರ್ ಚಾಲಕ ಬ್ರೇಕ್ ಹಾಕಿದ್ದಕ್ಕೆ ಬಚಾವಾಗಿದ್ದಾನೆ. ಅಂದ್ರೆ ಕೋಲೆ ಬಸವ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಬೈಕ್ ಸವಾರ ಹೋಗಿ ಕ್ಯಾಂಟರ್ ಕೆಳಗಡೆ ಬಿದ್ದಿದ್ದಾನೆ. ಕ್ಯಾಂಟರ್ನ ಚಾಲಕ ಬ್ರೇಕ್ ಹಾಕಿಲ್ಲ ಅಂತ ಅಂದ್ರೆ ಬೈಕ್ ಸವಾರನ ಪ್ರಾಣ ಹಾರೋಗ್ತಾ ಇತ್ತು. ಸದ್ಯಕ್ಕೆ ಆತನ ಪ್ರಾಣ ಬಚಾವಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಸ್ವಿಮ್ಮಿಂಗ್ ಪೂಲ್ ಜಂಕ್ಷನ್ ಬಳಿ ನಡೆದಿರುವಂತಹ ಘಟನೆ. ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ದೃಶ್ಯ, ಭಯಾನಕ ಘಟನೆ ಸೆರೆಯಾಗಿದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ನೀವು. CCTVಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಅದು. ಕೋಲೆ ಬಸವ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಬೈಕ್ ಸವಾರನೊಬ್ಬ ಕೋಲೆ ಬಸವನ ಆಪೋಸಿಟ್ ಬಂದಿದ್ದಾನೆ. ಅದೇ ವೇಳೆಗೆ ಬಂದಂತ ಸಂದರ್ಭದಲ್ಲಿ ಕೋಲೆ ಬಸವ ಆ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರ ಹೋಗಿ ಕ್ಯಾಂಟರ್ ಕೆಳಗಡೆ ಬಿದ್ದಿದ್ದಾನೆ. ಸ್ವಲ್ಪದ್ರಲ್ಲೇ ಆತ ಕ್ಯಾಂಟರ್ನ ಚಾಲಕ ಬ್ರೇಕ್ ಹಾಕಿದ್ರಿಂದ, ಅಂದ್ರೆ ಹಿಂದಿನ ಚಕ್ರಕ್ಕೆ ಆತ ಸಿಕ್ಕಾಕೊಳ್ತಾ ಇದ್ದ, ಆದ್ರೆ ಬ್ರೇಕ್ ಹಾಕಿದ್ದಕ್ಕೆ ಸಿಕ್ಕಾಕೊಂಡಿಲ್ಲ. ಕೂದಲು ಎಳೆಯ ಅಂತದ್ರಿಂದ ಈತ ಪರಾರಿ ಆಗಿದ್ದಾನೆ. ಸದ್ಯಕ್ಕೆ ಕೋಲೆ ಬಸವ ಮಾಡಿದಂತ ಎಡವಟ್ಟಿನಿಂದಾಗಿ ಸದ್ಯಕ್ಕೆ ಪ್ರಾಣಾಪಾಯದಿಂದ ಅಂತೂ ಪಾರಾಗಿದ್ದಾನೆ ಬೈಕ್ ಸವಾರ. ಇನ್ನೇನು ಕೂದಲೆಳೆಯ ಅಂತರನೇ ಕ್ಯಾಂಟರ್ ಚಾಲಕ ಕೂಡ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾನೆ ಅಂತಾನೆ ಹೇಳ್ಬೋದು. ಆ ಒಂದು ದೃಶ್ಯ ಈಗ CCTVಯಲ್ಲಿ ಸೆರೆ ಆಗಿದೆ. ಇವಾಗ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಪಟೇಲ್, ನಿಜಕ್ಕೂ ಕೂಡ ಕೂದಲೆಳೆಯ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿದ್ದಾನೆ ಅಂತಾನೆ ಹೇಳ್ಬೋದು. ಇನ್ನು ಆ ಕ್ಯಾಂಟರ್ ಚಾಲಕನ ಸಮಯ ಪ್ರಜ್ಞೆಯನ್ನು ಕೂಡ ನಾವು ಒಂದ್ ರೀತಿಯಾಗಿ ಶ್ಲಾಘಿಸಲೇಬೇಕಾಗುತ್ತೆ. ಏನಾಯ್ತು ಅಂತ ಘಟನೆ? ಖಂಡಿತವಾಗಿ ಸೌಖ್ಯ. ಏನು ನಾವಲ್ಲಿ ನೋಡ್ಬೋದು, ಕ್ಯಾಂಟರ್ ಏನ್ ಬರ್ತಾ ಇರುತ್ತೆ ಅದೇ ರಸ್ತೆಯಲ್ಲಿ, ಆ ರಸ್ತೆ ಪಕ್ಕದಲ್ಲಿ ಓರ್ವ ಮಹಿಳೆ ಕೋಲೆ ಬಸವನನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಪೋಸಿಟ್ ಕಡೆಯಿಂದ ಒಂದು ಟೂ ವೀಲರ್ ಬರುತ್ತೆ, ದ್ವಿಚಕ್ರ ವಾಹನ ಬರುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕೋಲೆ ಬಸವ ಏನಿತ್ತು ಅದು ಆ ದ್ವಿಚಕ್ರ ವಾಹನ ಸವಾರ ಏನಿದ್ದ ಆ ಗಾಡಿಯನ್ನು ಓಡಿಸ್ತಿದ್ದ, ಆ ಗಾಡಿಯ ಮೇಲೆ ಹಾರುವಂತದ್ದು. ಸೊ ಇದರಿಂದ ಬ್ಯಾಲೆನ್ಸ್ ತಪ್ಪಿದಂತಹ ಆತ ಕೆಳಗೆ ಬೀಳ್ತಾನೆ. ತಕ್ಷಣ ಏನು ಕ್ಯಾಂಟರ್ ಇರುತ್ತೆ ಅದರ ಕೆಳಗಡೆ ಹೋಗುವಂತದ್ದು, ಬಿದ್ದ ಅವನ ಬಲಭಾಗಕ್ಕೆ ಬೀಳ್ತಾನೆ. ಆಗ ಕ್ಯಾಂಟರ್ ಕೆಳಭಾಗಕ್ಕೆ ಹೋಗುವಂಥದ್ದು. ತಕ್ಷಣ ಇದನ್ನ ಗಮನಿಸಿದಂತಹ ಚಾಲಕ ಸಮಯ ಪ್ರಜ್ಞೆಯನ್ನ ಮೆರೆದಿರುವಂತದ್ದು. ತಕ್ಷಣ ತನ್ನ ವಾಹನ ಕ್ಯಾಂಟರ್ ಏನಿತ್ತು ಅದಕ್ಕೆ ಬ್ರೇಕ್ ಆಗಿ ನಿಲ್ಲಿಸುವಂತದ್ದು. ಇದರಿಂದ ಕೂದಲೆಳೆಯ ಅಂತರದಲ್ಲಿ ಈತನ ದ್ವಿಚಕ್ರ ವಾಹನ ಏನಿತ್ತು ಆ ಬೈಕ್ ಸವಾರನ ಒಂದು ಪ್ರಾಣ ಉಳಿದಿರುವಂತದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಆತ ಸ್ಥಳದಲ್ಲಿ, ಆತನ ಮೇಲೆ ಕ್ಯಾಂಟರ್ ಹರಿತಿತ್ತು, ಆತ ಸ್ಥಳದಲ್ಲೇ ಮೃತಪಡ್ತಿದ್ದ. ಈ ಒಂದು ಕಡೆ ಕ್ಯಾಂಟರ್ನ ಚಾಲಕ ಏನಿದೆ ಅವನ ಸಮಯ ಪ್ರಜ್ಞೆ, ಮತ್ತೊಂದು ಕಡೆ ಕೋಲೆ ಬಸವನ್ನ ಹಿಡ್ಕೊಂಡು ಹೋಗ್ತಿದ್ದಂತ ಮಹಿಳೆ ಏನು ತನ್ನ ಕೋಲೆ ಬಸವ ಏನಿತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಹಿಡಿದುಕೊಂಡು ಹೋಗದ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿಟಿಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ವೆಹಿಕಲ್ಗಳು ಹೋಗುವಾಗ ಆರನ್ ಮಾಡಿದ್ರಲ್ಲಿ ಅದರ ಸೌಂಡ್ಗೆ ಏನು ಕೋಲೆ ಬಸವ ಬೆಚ್ಚಿರುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈ ಘಟನೆ ನಡೆದಿರುವಂತದ್ದು. ಸದ್ಯ ಈಗ ಒಂದು ವಾರದ ಹಿಂದೆ ಘಟನೆ ನಡೆದು ಈ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.